ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತು ವೀಡಿಯೋನ ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ನಿಮಗೊಂದು ಇನ್ಫಾರ್ಮೇಟಿವ್ ವೀಡಿಯೋನ ತಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ತುಂಬ ಜನ ನಮಗೆ ಕಾಲ್ ಮಾಡ್ತಾರೆ, ಸರ್ ಬೇರೆಯವರೆಲ್ಲ 5 ಲಕ್ಷ ಬಡ್ಜೆಟಲ್ಲಿ 5 ಲಕ್ಷ ಡೆಪಾಸಿಟ್ ಮಾಡಿದ್ರೆ, ಅಂದರೆ 5 ಲಕ್ಷನ ಡೌನ್ ಪೇಮೆಂಟ್ ಮಾಡಿದ್ರೆ ನಮಗೆ ಮಿಕ್ಕಿದೆಲ್ಲ ಲೋನ್ ಆಗುತ್ತಾ? 10 ಲಕ್ಷ ಕೆಲವರು ಈ ಮನೆಗೆ 5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ನಿಮ್ಗೆ ಈ ಮನೆ ಸಿಗುತ್ತೆ, 10 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ನಿಮ್ಗೆ ಈ ಮನೆ ಸಿಗುತ್ತೆ, ಈ ಥರ ವೀಡಿಯೋಸ್ ಎಲ್ಲ ಹಾಕಿರ್ತಾರೆ. ಸೊ ಅದು ನಿಜನಾ? ನಾವು 5 ಲಕ್ಷ ಡೆಪಾಸಿಟ್ ಮಾಡಿದ್ರೆ ನಮಗೆ ಮನೆ ತಗೋಬೋದಾ? ಈ ಥರ ಕನ್ಫ್ಯೂಷನ್ಸು ತುಂಬ ಜನಕ್ಕೆ ಇರ್ತದೆ. ಸೊ ಇದಕ್ಕೆ ನಾನು ಕ್ಲಾರಿಟಿ ಕೊಡೋದಕ್ಕೆ ಬಂದಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, 5 ಲಕ್ಷ ಈಗ ಏನು ಎಕ್ಸಾಂಪಲ್ಲು, ಯಾವುದೇ ಪ್ರಾಪರ್ಟಿ ಆದರೂ 80 to 90% ಬ್ಯಾಂಕ್ ಲೋನ್ ಮಾಡ್ತಾರೆ. ಸೊ ಬ್ಯಾಂಕ್ ಲೋನು ಅಷ್ಟಾಗೋದ್ರಿಂದ ಈಗ ಎಕ್ಸಾಂಪಲು 50 ಲಕ್ಷದ ಮನೆಗೆ ಒಂದು 10% ಡಿ ಪಿ ಮಾಡಬೇಕು ಅಂದರೆ 5 ಲಕ್ಷ ಆಗುತ್ತೆ. ಸೊ ಅವ್ರು ಅದನ್ನು ಹೇಳಿರ್ತಾರೆ, ಅದು ಎಲ್ರಿಗೂ ಅನ್ವಯ ಆಗಲ್ಲ. ಈಗ ನಮಗೆ ಬ್ಯಾಂಕು 50 ಲಕ್ಷ ರೂಪಾಯಿನ ಮನೆಗೆ 5 ಲಕ್ಷ ಬಿಟ್ಟು ಇನ್ನು ಮಿಕ್ಕಿದ 45 ಲಕ್ಷ ಬ್ಯಾಂಕ್ ಲೋನ್ ಕೊಡಬೇಕು 90% ಅಂತ ಹೇಳಿದ್ರೆ, ನನ್ನ ಮಂತ್ಲಿ ಇನ್ಕಮ್ ಚೆನ್ನಾಗಿರಬೇಕು, ಪ್ರಾಪರ್ ಡಾಕ್ಯುಮೆಂಟ್ ಇರಬೇಕು, ಸ್ಯಾಲ್ರಿಡ್ ಎಂಪ್ಲಾಯೀಸ್ ಇರಬೇಕು, ಪೇ ಸ್ಲಿಪ್ ಇರಬೇಕು, ಈ ಥರ ಪ್ರತಿಯೊಂದು ಇರುತ್ತೆ. ಈಗ ಇದು ಕಾಮನ್ ಆಗಿ ಸ್ಯಾಲ್ರಿಡ್ ಎಂಪ್ಲಾಯೀಸ್ಗೆ ಅಥವಾ ಇನ್ನೊಬ್ರಿಗೆ ಕೆಲವ್ರಿಗೆ ಗೊತ್ತಿರ್ತದೆ, ಕೆಲವ್ರಿಗೆ ಗೊತ್ತಿಲ್ಲ. ಇನ್ನೂ ಕೆಲವರು ಅವ್ರಿಗೆ ಪ್ರಾಪರ್ ಡಾಕ್ಯುಮೆಂಟೇ ಇರಲ್ಲ. ಅವ್ರೇನು ಮಾಡ್ತಾರೆ, ನಮ್ಮ ಹತ್ರ ಕಾಮನ್ ಆಗಿ ಲೋಯರ್ ಮಿಡಲ್ ಕ್ಲಾಸ್ ಜನ ಒಂದು ಮನೆ ತೊಗೊಂಡ್ಬಿಡ್ಬೇಕು, ಅವ್ನು ಗೂಡ್ ಮಾಡ್ಕೊಬೇಕು ಅಂತ ಯೋಚನೆ ಮಾಡೋರು, ನನ್ನ ಹತ್ರ ಒಂದು 5 ಲಕ್ಷ ರೂಪಾಯಿ ಹೆಂಗೂ ಅರೇಂಜ್ ಮಾಡ್ಕೊಂಬಿಡ್ತೀನಿ, ಒಂದು ಮನೆ ಆಗ್ಬಿಡ್ತೀನಿ ಅಂತ ಕನಸು ಇಟ್ಕೊಂಡಿರ್ತಾರೆ. ಅಂಥವ್ರು ಪಾಪ ಇದರಿಂದ ತುಂಬ ಮಿಸ್ಲೀಡ್ ಆಗ್ತಿದೆ ಅಂಥವ್ರಿಗೆ ಈ ಥರ ವೀಡಿಯೋಸ್ಗಳು. ಅವ್ರು ಹೇಳ್ತಾರೆ, ಅವ್ರಿಗೆ ಪ್ರಾಪರಾಗಿ ಮಾಹಿತಿ ಇರಲ್ಲ. ಏನು ಸರ್ ಬೇರೆಯವರೆಲ್ಲ 5 ಲಕ್ಷ ಕೊಟ್ಟರೆ ಮನೆ ಕೊಡ್ತಾರೆ, ಮನೆ ನಿಮ್ದು ಆಗಿಸ್ಕೋಬೋದು ಅಂತೆಲ್ಲ ವೀಡಿಯೋ ಮಾಡ್ತಾರೆ, ಬಟ್ ನೀವು ಫೋನ್ ಮಾಡಿದಾಗ 5 ಲಕ್ಷ ರೂಪಾಯಿಗೆ ಆಗಲ್ಲ ಅಂತ ಹೇಳ್ತೀರಾ ಅಂತ ಹೇಳ್ತಾರೆ. ಆಗಲ್ಲ ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ, ಈಗ ಯಾವುದೇ ಪ್ರಾಪರ್ಟಿಗಾದರೂ ನಾನು ಮುಂಚೆನೇ ಹೇಳಿದಾಗೆ 80 to 90% ಬ್ಯಾಂಕ್ ಲೋನ್ ಕೊಟ್ಟಾಗ, ಈಗ ಬೆಸ್ಟ್ ಎಕ್ಸಾಂಪಲ್ ನಾನೊಂದು ಮನೆ ಪರ್ಚೇಸ್ ಮಾಡ್ತಾಯಿದ್ದೀನಿ. ನಾನು ಒಂದು ಪ್ರೈವೇಟ್ ಎಂಪ್ಲಾಯ್ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ಬೋದು. ನನಗೆ 50 ಲಕ್ಷ ರೂಪಾಯಿ ಮನೆ ತಗೊಳ್ಳೋದಕ್ಕೆ ಬ್ಯಾಂಕು 45 ಲಕ್ಷ ಬ್ಯಾಂಕ್ ಲೋನ್ ಕೊಡುತ್ತೆ ಅನ್ನೋದಾದರೆ, ನನ್ನ ಒಂದು ಇನ್ಕಮ್ ಎಷ್ಟಿರಬೇಕು? ಈಗ 45 ಲಕ್ಷ ನನಗೆ ಬ್ಯಾಂಕ್ ಲೋನ್ ಕೊಡ್ತಾರೆ ಅಂದರೆ, ಒಂದು 20 ವರ್ಷ ಟೆನ್ಯೂರ್ ತೊಗೊಂಡ್ರೆ ನನಗೆ ಒಂದು 40,000 EMI ಬರುತ್ತೆ ಎವ್ರಿ ಮಂತು. ಸೊ ನಾನು ಪ್ರತಿ ತಿಂಗಳು 40,000 ರೂಪಾಯಿ EMI ಪೇ ಮಾಡಬೇಕು ಅಂದರೆ, ನನ್ನ ಒಂದು ಮಂತ್ಲಿ ಇನ್ಕಮ್ ಎಷ್ಟಿರಬೇಕು? ನನ್ನ ಅಂದರೆ ಅಟ್ಲೀಸ್ಟ್ ನನ್ನ ಹೆಂಡತಿ ಅಥವಾ ಯಾರು ಏಜ್ಡ್ ಆಗಿದ್ದರೆ ಅಪ್ಪ ಇಲ್ಲ ಮಗ, ಇಲ್ಲ ಅಮ್ಮ ಮಗ, ಒಟ್ಟಲ್ಲಿ ಒಂದು ಫ್ಯಾಮಿಲಿ ಒಂದು ಕುಟುಂಬದ ಸದಸ್ಯರ ಮಂತ್ಲಿ ಇನ್ಕಮ್ಮು ಅರೌಂಡ್ ಒಂದು 45 ಲಕ್ಷ ಬ್ಯಾಂಕ್ ಲೋನ್ ಸಿಗಬೇಕು ಅಂದರೆ 70,000ವರೆಗೆ ಮಂತ್ಲಿ ಇನ್ಕಮ್ ಆದರೂ ಇರಬೇಕು. ನಿಮ್ಗೆ 70,000 ರೂಪಾಯಿ ಎಲ್ಲ ಕಟ್ಟಾಗಿ ESI PF ನಿಮ್ಗೆ ಬೇರೆ ಯಾವ್ದಾದ್ರು ಲೋನ್ಸ್ಗಳು ಹೋಗ್ತಾಯಿದ್ರೆ, ಅಥವಾ ಬೇರೆ ಯಾವುದೂ ಲೋನ್ಸ್ ಹೋಗ್ದೇನೆ ಬೇರೆ ಯಾವುದೂ ನಮ್ಮದು ಯಾವುದೂ ಲೋನ್ಸ್ ಇಲ್ಲಪ್ಪ, ನನ್ನ ಮಂತ್ಲಿ ಇನ್ಕಮು 70,000 to 75,000 ಇದೆ ಅನ್ನೋ ಕಸ್ಟಮರ್ಗೆ ಮಾತ್ರ, ಆ ಥರ ಒಂದು ಸಿಚುವೇಶನ್ ಇದ್ದಾಗ ಮಾತ್ರ ನಿಮಗೆ 45 ಲಕ್ಷ ಬ್ಯಾಂಕ್ ಲೋನ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ, 5 ಲಕ್ಷ ಡಿ ಪಿ ಕಟ್ಟಿದ್ರೆ ನಿಮ್ಗೆ ಈ ಮನೆ ಸಿಗುತ್ತೆ ಅಂತ ಆ ಥರ ಕಸ್ಟಮರ್ಗೆ ಅದಾಗುತ್ತೆ. ಬಟ್ ಆ ಥರ ಕಸ್ಟಮರ್ ಏನು ಮಾಡ್ತಾರೆ, ಅವ್ರಿಗೆಲ್ಲ ಬ್ಯಾಕಪ್ ಅಂತ ಇಟ್ಕೊಂಡಿರ್ತಾರೆ. ಮಂತ್ಲಿ 70,000-75,000 ರೂಪಾಯಿ ತಗೊಳ್ಳೋರೆಲ್ಲ 5 ಲಕ್ಷ ರೂಪಾಯಿ ಇಟ್ಕೊಂಡೇ ಮನೆ ನೋಡೋಕ್ಕೆ ಬರಲ್ಲ. ಅವ್ರದ್ದು ಮಂತ್ಲಿ ಇನ್ಕಮ್ ಚೆನ್ನಾಗಿದ್ದಾಗ ಅವ್ರದ್ದು ಸೇವಿಂಗ್ಸು ಹಂಗೆ ಇರುತ್ತೆ. ಇಲ್ಲಿ ಹೊಡ್ತಾ ಬೀಳ್ತಿರೋದು ಯಾರಿಗೆ ಅಂತ ಹೇಳಿದ್ರೆ, ಕಾಮನ್ ಆಗಿ ಮಿಡಲ್ ಕ್ಲಾಸ್ ಪೀಪಲ್ಗೆ. ಅಂದರೆ ಅವರೊಂದು 5 ಲಕ್ಷ ಇಟ್ಕೊಂಡು ನಾವು ಮನೆ ಹುಡುಕ್ತೀನಿ ಅನ್ನೋರಿಗೆ ಖಂಡಿತ ಮನೆ ಸಿಗೋಲ್ಲ. ನೀವು ಇಂಥ ಒಂದು ಜಾಹೀರಾತನ್ನ ನೋಡಿ ನೀವು ಮೋಸ ಹೋಗ್ಬೇಡಿ, 5 ಲಕ್ಷ ರೂಪಾಯಿಗೆ ಖಂಡಿತ ಆಗಲ್ಲ. ಇನ್ನೊಬ್ರು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಕೆಲವರು ರೇಟ್ ಆಫ್ ಇಂಟ್ರೆಸ್ಟ್ ತೊಗೊಂಡೋಗಿ 12.5-13% ಆ ಥರ ಎಲ್ಲ ಲೋನ್ ಮಾಡಿಸ್ಬಿಡ್ತಾರೆ. ಸೊ ಅದು ಒಂದು ತುಂಬ ಜನನ ನಾವು ನೋಡಿರ್ತೀವಿ. ಯಾಕಾದರೂ ಮನೆ ತಗೊಳ್ಳೋದು ಒಂದು ನನ್ನ ಮನೇಲಿ ಖುಷಿಯಾಗಿರೋದಕ್ಕೋಸ್ಕರ, ಸೊ ನೆಮ್ಮದಿಯಾಗಿರೋಕ್ಕೋಸ್ಕರ ಮನೇನ ತಗೊಂಡು ಎಲ್ಲೋ ಇಲ್ಲದೇ ಇರೋ ಸಾಕಷ್ಟು ಸಾಲದ ಹೊರೆನ ಮೈ ಮೇಲೆ ಹಾಕ್ಕೊಂಡು ನೆಮ್ಮದಿಯಿಂದ ಇರೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ, ನಿಮಗೆ ಪ್ರಾಪರಾಗಿ ನನಗೆ ನಂದು ಇನ್ಕಮ್ ಚೆನ್ನಾಗಿದೆ, ನನಗೆ ತೊಂದರೆ ಇಲ್ಲ, ನಾನು ಅದನ್ನು EMIನ ಪೇ ಮಾಡಿದ್ರೂ ನನ್ನ ಲೈಫ್ ಚೆನ್ನಾಗಿರುತ್ತೆ, ನಾವು ಒಂದು ಸ್ವಂತ ಮನೆ ಇರಬೇಕು, ಆ ಥರ ಮಂತ್ಲಿ ಇನ್ಕಮ್ ಚೆನ್ನಾಗಿದ್ದರೆ ನೀವು ಮನೆ ತೊಗೊಳೋದಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ನೀವು ಏನೋ ಇರೋ ಬರೋ ಚಿನ್ನ ಎಲ್ಲನೂ ಬ್ಯಾಂಕಲ್ಲಿಟ್ಟು ಅಥವಾ ಇನ್ನೊಂದೇನೋ ಮಾಡಿಕೊಂಡು ಅದನ್ನೆಲ್ಲನೂ ತೊಗೊಬಂದು ಇಲ್ಲಿ ಮನೆಗೆ ಹಾಕ್ಬಿಟ್ಟು ಮನೆ EMIನೂ ಜಾಸ್ತಿ ಮಾಡಿಕೊಂಡು ಆ ಥರ ಯಾವುದೇ ರೀತಿ ಕಮಿಟ್ಮೆಂಟಿಗೆ ಮಾತ್ರ ಹಾಕೊಂಬೇಡಿ. ನಾನು ಯಾಕೆಂದರೆ ಪ್ರತಿಯೊಬ್ಬರಿಗೂ ನಾವು ಒಳ್ಳೆಯದೇ ಬಯಸ್ತೀವಿ, ಯಾರಿಗೂ ನಮ್ಮಿಂದ ಮೋಸ ಆಗಬಾರ್ದು. ನಮಗೇನೋ ಕಮಿಷನ್ ಸಿಗುತ್ತೆ ಅಂದ್ಬಿಟ್ಟು ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋದಂತೂ ನಮ್ಗೆ ಗೊತ್ತಿಲ್ಲ, ಆ ಥರ ನಾವು ಯಾರನ್ನೂ ಮಾಡೋದು ಇಲ್ಲ.
ಪ್ರಾಪರಾಗಿ ಅವ್ರಿಗೆ ಮನೆ ನೆಸೆಸಿಟಿ ಇದೆ, ನಾವು ಅರೇಂಜ್ ಮಾಡ್ಕೋತೀವಿ, ನಾವು ಮಂತ್ಲಿ EMI ಕಟ್ಟೋ ಕೇಪಬಿಲಿಟಿ ನಮಗಿದೆ, ನಾವು ಒಂದು ಬಿಸ್ನೆಸ್ ಮಾಡ್ಕೊಂಡು ಇಲ್ಲ ಅಮೌಂಟ್ನ ನಾವು ಅರ್ನ್ ಮಾಡ್ತಾಯಿದ್ರು, ಇನ್ನೂ ಬೇರೆ ಬೇರೆ ಮೂಲಗಳಿಂದನೂ ನಮ್ಗೆ ಅಮೌಂಟ್ ಬರ್ತದೆ, ಪ್ರಾಪರಾಗಿ ಅದನ್ನು ತೋರ್ಸೋದಕ್ಕಾಗಲ್ಲ. ಆ ಥರ ಕೇಪಬಿಲಿಟಿ ಇದ್ದರೆ ಮಾತ್ರ ಮನೆಯನ್ನು ತಗೊಳ್ಳೋದಕ್ಕೆ ಕೈ ಹಾಕ್ಬೋದು. ಕೆಲವರು ಜಾಹೀರಾತು 5 ಲಕ್ಷ ಇದ್ದರೆ ಸಾಕು ಅಂದ್ಕೊಂಡು ಆ ಥರ ಎಲ್ಲ ತಲೆ ಕೆಡಿಸ್ಕೊಂಡು ನೀವು ಇದು ಮಾಡಿಬಿಡಿ. ಈಗ ಅಟ್ಲೀಸ್ಟ್ ನಮಗೆ 5 ಲಕ್ಷ ರೂಪಾಯಿ ನಾನು ಹೇಳಿದ್ನಲ್ಲ, ಈ ಥರ ಮಂತ್ಲಿ ಇನ್ಕಮ್ ಇರೋರು ಮಾತ್ರ ಸಾಧ್ಯ. ಈಗ ರೋಡ್ ಸೈಡಲ್ಲಿ ಪಾಪ ತರಕಾರಿ ಮಾರ್ತಾ ಇರ್ತಾರೆ, ಅಥವಾ ಇನ್ನೊಂದೇನೋ ಗೋಬಿ ಅಂಗಡಿ ಹಾಕೊಂಡಿರ್ತಾರೆ ರೋಡ್ ಸೈಡಲ್ಲಿ ಫುಟ್ಪಾತಲ್ಲಿ, ಅವ್ರಿಗೂ ಮಾಡ್ಬೋದು. ಇಲ್ಲ ಅಂತಲ್ಲ, ITR ಎಲ್ಲ ಮಾಡಿಸಿ ಮಾಡ್ಬೋದು. ಈಗ ಗೋಬಿ ಅಂಗಡಿ, ಮಸಾಲೆ ಪುರಿ, ಅವ್ರದ್ದು ಏನೋ ಮಂತ್ಲಿ ತಿಂಗಳಿಗೆ 50,000 ರಿಂದ 60,000 ರೂಪಾಯಿ ಆದಾಯ ಇರುತ್ತೆ, ಅವ್ರಿಗೂ ಲೋನ್ ಕೊಡಲ್ಲ ಅಂತ ಹೇಳಲ್ಲ. ಬಟ್ ಪ್ರಾಪರಾಗಿ ನೀವೆಲ್ಲ ಏನು ಮಾಡಿ ಗೊತ್ತಾ, ಒಂದು ಲೋನು ಅಂತ ಅಂದರೆ ಪ್ರತಿಯೊಬ್ಬರು ತಿಳ್ಕೊಳ್ಳೋದು ಮನೆ ಮೇಲೆ ಲೋನ್ ಕೊಡ್ತಾರೆ ಅಂತ ಅಂದ್ಕೊಂಡಿರ್ತೀರ. ಎಸ್, ಮನೆ ಮೇಲೆ ಹೋಮ್ ಲೋನ್ ಕೊಡೋದು. ಬಟ್ ನಿಮಗೆ ಮನೆ ಮೇಲೆ ಲೋನ್ ಕೊಟ್ಟರೆ ನೀವು ಪ್ರತಿ ತಿಂಗಳು EMIನ ಹೇಗೆ ಪೇ ಮಾಡ್ತೀರಿ? ಪ್ರತಿ ತಿಂಗಳು EMIನ ನೀವು ಪೇ ಮಾಡೋದಕ್ಕೆ ನಿಮ್ಮ ಆದಾಯ ಏನಿದೆ ಬ್ಯಾಂಕು ಅದನ್ನು ನೋಡುತ್ತೆ. ಈ ಮೇಜರ್ ಪಾಯಿಂಟೇ ಕೆಲವೊಬ್ರು ಗೊತ್ತೇ ಇರಲ್ಲ. ಹೋಮ್ ಲೋನ್ ಅಂದರೆ ಮನೆ ಮೇಲೆ ಅಲ್ವಾ ಕೊಡೋದು, ನಾವು ಹೆಂಗೋ ಕಟ್ತೀವಿ, ನಮ್ಗೆ ಆದಾಯ ಇದೆ, ಅಲ್ಲಿದೆ ಇಲ್ಲಿದೆ. ಬಟ್ ಅಲ್ಲಿದೆ ಇಲ್ಲಿದೆ ಅಂದರೆ ಪ್ರಾಪರಾಗಿ ಡಾಕ್ಯುಮೆಂಟ್ ಇರಬೇಕು. ಸೊ ನಿಮ್ಗೆ ಹೇಳಿದ್ನಲ್ಲ, ಹಾಗೆ ಒಬ್ರದ್ದೇ ಇನ್ಕಮ್ ಅಂತ ಏನಿಲ್ಲ. ಮನೆ ಅಂದಮೇಲೆ ಈಗ ಎಕ್ಸಾಂಪಲ್, ನಾನು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಒಂದು ಮನೇಲಿ ತಂದೆ ಇರ್ತಾರೆ, ಅವ್ರಿಗೊಂದು 50 ವರ್ಷ ಏಜ್ ಇರ್ತದೆ. 50 ವರ್ಷ ಏಜ್ ಇದ್ದು ಮಗಂಗೊಂದು 25 ವರ್ಷ ವಯಸ್ಸಾಗಿರ್ತದೆ. ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಆಮೇಲೆ ಹೆಂಡ್ತಿನೂ ಇರ್ತಾರೆ, ಅವರು ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇರ್ತಾರೆ. ಇನ್ನೂ ಒಬ್ಬ ಗಂಡು ಮಗ ಇರ್ತಾನೆ, ಅಥವಾ ಇನ್ನೊಬ್ಬರು ಹೆಣ್ಮಕ್ಳು ಇರ್ತಾರೆ. ಅದನ್ನು ಲೆಕ್ಕಕ್ಕೆ ತಗೊಳ್ಳೋದು ಬೇಡ. ಹೆಣ್ಮಗು ಆದರೆ ಬೇರೆಯವ್ರ ಮನೆಗೆ ಹೋಗ್ತಾರೆ. ಹೆಣ್ಮಕ್ಳನ್ನ ತೊಗೊಬೋದು. ಯಾವುದಕ್ಕೆ? ಅಪ್ಪ ಮತ್ತು ಮಗಳನ್ನ ಕೋಪ್ಲಿಕೆಂಟ್ ಮಾಡ್ಕೋಬೋದು. ಇಲ್ಲಿ ಹೆಣ್ಮಕ್ಳು ವಿಚಾರ ಬೇಡ, ಸೈಡ್ಗೆ ಇಟ್ಬಿಡೋಣ. ಈಗ ಗಂಡ, ಹೆಂಡ್ತಿ, ಮಗ 3 ಜನ ಇರ್ತಾರಲ್ವ. ಅಪ್ಪ ಏನೋ ಕೆಲಸ ಮಾಡ್ತಾ ಇರ್ತಾರೆ, ಇವ್ರಿಗೊಂದು 20,000 ಸಂಬಳ ಬರ್ತಾ ಇರ್ತದೆ. ಎಲ್ಲ ಕಟ್ಟಾಗಿ ಅಂದ್ಕೊಳ್ಳಿ, 50 ವರ್ಷ ಅವ್ರಿಗೆ ಏಜು. ಅವ್ರ ಹೆಂಡ್ತಿಗೆ ಒಂದು 45 ವರ್ಷ ವಯಸ್ಸಿರ್ತದೆ. ಅವ್ರಿಗೂ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ. ಪ್ರಾಪರಾಗಿ ಡಾಕ್ಯುಮೆಂಟ್ ಇರುವಂಥದ್ದು ಒಂದು 15,000 ದುಡಿತಾ ಇರ್ತಾರೆ ಅಂದ್ಕೊಳ್ಳಿ. ಎಷ್ಟಾಯಿತು? 20 + 15 35 ಆಯಿತು. ಮಗನು ಈಗ ತಾನೇ ಒಂದು 2 ವರ್ಷದಿಂದ ಕೆಲಸಕ್ಕೆ ಹೋಯ್ತವ್ರೆ. ಅವ್ರಿಗೂ ಒಂದು 25,000 ಸ್ಯಾಲ್ರಿ ಇತ್ತು. ಎಷ್ಟಿತ್ತು? ಮಗನಿಗೆ 25, ಅಪ್ಪಂಗೆ 20, 45 ಆಯಿತು. 45, ಅಮ್ಮಂಗೆ 15, ಎಷ್ಟಾಯಿತು? 60,000 ಆಯಿತು. ಈ 60,000ನ ನಾವು ಟೋಟಲಾಗಿ ಮಂತ್ಲಿ ಇನ್ಕಮ್ ಅಂತ ಅವ್ರ ಫ್ಯಾಮಿಲಿದು ಕನ್ಸಿಡರ್ ಮಾಡಿದಾಗ ಆ ಒಂದು 60 ಲಕ್ಷಕ್ಕೆ ಮ್ಯಾಕ್ಸಿಮಮ್ಮು 35 ರಿಂದ 40 ಲಕ್ಷ ಲೋನ್ ಕೊಡೋದಕ್ಕೆ ನಾವು ಟ್ರೈ ಮಾಡ್ಬೋದು. ಖಂಡಿತ ಇದು ಮಾಡಿದಾಗ ನೀವೊಂದು ಅರೌಂಡ್, ಈಗ ನಮ್ಮ ಹತ್ರ ಇರೋದೆಲ್ಲ, ನಮ್ಮಲ್ಲಿ ಸ್ಟಾರ್ಟಿಂಗ್ ಬಡ್ಜೆಟು 56 ಲಕ್ಷದಿಂದ ಮನೆ ಶುರುವಾಗುತ್ತೆ. 20-30 ಸಿಂಗಲ್ ಫ್ಲೋರ್ 2 BHK 56 ಲಕ್ಷ, 58 ಲಕ್ಷ, 60 ಲಕ್ಷ ಈ ಥರ ಇದೆ. ಸೊ ನಮ್ಮದೇನಿದ್ರೆ ಡೈರೆಕ್ಟಾಗಿ ಓನರ್ ಜೊತೆ ಸೆಟ್ಟಿಂಗ್ ಮಾಡಿಸ್ತೀವಿ, ಮಾತಾಡ್ಕೊಬೋದು, ನೆಗೋಷಿಯಬಲ್ ಇರುತ್ತೆ. ನಾವೇ ಮುಂದೆ ನಿಂತು ಕಡಿಮೆ ಮಾಡಿಸ್ಕೊಡ್ತೀವಿ. ಮನೇನ ಅಪ್ ಟು ರಿಜಿಸ್ಟ್ರೇಷನ್ವರೆಗೂ ನಾವೇ ನೋಡ್ಕೊತೀವಿ. ಪ್ರಾಪರ್ಟಿ ಏನು ನಾವು ಪ್ರಾಪರ್ಟಿ ತೋರಿಸೋದ್ರಿಂದ ಹಿಡಿದು ಅವ್ರಿಗೆ ಕೀ ಹ್ಯಾಂಡ್ ಓವರ್ ಮಾಡೋವರೆಗೂ ನಾವು ನಿಮ್ಮ ಫೇವರಾಗೆ ಕೆಲಸ ಮಾಡ್ತೀವಿ. ಮ್ಯಾಕ್ಸಿಮಮ್ಮು ಏನು ಗೊತ್ತಾ, ತಗೊಳ್ಳೋರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಮನೆ ತೊಗೋಬೇಕು ಅನ್ನೋದೊಂದು ಆಸೆ ಇರ್ತದೆ. ಸೊ ಅವ್ರ ಆಸೆಗೆ ಪ್ರತಿಯೊಂದೂ ಅವ್ರಿಗೆ ಗೊತ್ತಿರಲ್ಲ. ಈಗ ಅಗ್ರಿಮೆಂಟ್ ಮಾಡಿಸ್ಕೋಬೇಕು, ಕೆಲವರು ಅದು ಬಾಂಡ್ ಪೇಪರ್ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಅವ್ರ ಜೊತೆ ನಿಂತ್ಕೊಂಡು ನಾವು ಸಪೋರ್ಟ್ ಕೊಡ್ತೀವಿ. ಹಾಗಾಗಿ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರು ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳಿ. ಮನೆ ತೊಗೊಬೇಕಾದ್ರೆ ಕೆಲವರು 5 ಲಕ್ಷ 10 ಲಕ್ಷ ಇದ್ದರೆ ಸಾಕು ಮನೆ ತೊಗೋಬೇಕು ಅಂತಾರಲ್ಲ, ಅದನ್ನು ನಮಗೆ ಅದು ಕನ್ಸಿಡರ್ ಆಗ್ತೀವಾ, ನಾವು ಅದಕ್ಕೆ ಎಲಿಜಿಬಲ್ ಇದ್ದೀವಾ, ಅದನ್ನು ಮನದಟ್ಟು ಮಾಡ್ಕೊಳ್ಳಿ. ಅದನ್ನು ಮನದಟ್ಟು ಮಾಡ್ಕೊಳ್ದೇನೆ 5 ಲಕ್ಷ ಇದ್ದರೆ ಸಾಕು ಮನೆ ಸಿಕ್ಬಿಡುತ್ತೆ ಅಂತ ಯಾರೋ ಮಾಡಿದ ವಿಡಿಯೋನ ಇಟ್ಕೊಂಡು ನೀವು ಅತಿಯಾಗಿ ಆಸೆ ಪಡಬೇಡಿ. ಆಸೆ ಪಡೋದು ತಪ್ಪು ಅಂತ ಹೇಳ್ತಿಲ್ಲ, ಬಟ್ 5 ಲಕ್ಷಕ್ಕೆಲ್ಲ ಮನೆ ಸಿಗೋಲ್ಲ. ಪ್ರಾಪರಾಗಿ ಡಾಕ್ಯುಮೆಂಟ್ ಇಲ್ಲದೇ ನಾವು ತಿಂಗಳಿಗೆ ಈ ಥರ ಹೇಳಿದ್ನಲ್ಲ, ನಾನೊಂದು 60,000ವರೆಗೆ ಫ್ಯಾಮಿಲಿ ಮೆಂಬರ್ಸು ನೀವು ಅರ್ನ್ ಮಾಡ್ತಾಯಿದ್ರೆ 60,000 ತಗೋತಾ ಇದ್ದರೆ ನಿಮಗೆ ಅರೌಂಡ್ 35-40 ಲಕ್ಷ ಲೋನ್ ಸಿಕ್ತು ಅಂದ್ಕೊಳ್ಳಿ. 40 ಲಕ್ಷ ಲೋನ್ ಸಿಕ್ಕಿದ್ರೆ ಒಂದು 56 ಲಕ್ಷ ರೂಪಾಯಿ ಮನೆ, ಒಂದು ನೆಗೋಷಿಯಬಲ್ ಆಗಿ ಒಂದು 55 ಲಕ್ಷ ಆಯಿತು ಅಂದ್ಕೊಳ್ಳಿ. ರಿಜಿಸ್ಟ್ರೇಷನ್ ಖರ್ಚೆಲ್ಲ 1.5 ಲಕ್ಷ 2 ಲಕ್ಷ ರೂಪಾಯಿ ಬರುತ್ತೆ. ಅಲ್ಲಿಗೆ ಎಷ್ಟಾಯಿತು? 57 ಲಕ್ಷ ಆಯಿತು. 57 ಲಕ್ಷ ಅಂದರೆ ನಿಮಗೆ ಎಷ್ಟು 40 ಲಕ್ಷ ಬ್ಯಾಂಕ್ ಲೋನೇ ಕೊಟ್ಟರು ಅಂದ್ರಿ, 35-40 ಅಂದ್ಕೊಳ್ಳಿ. ಮ್ಯಾಕ್ಸಿಮಮ್ 40 ಲಕ್ಷನೇ ಲೋನ್ ಸಿಕ್ತು ಅಂದ್ಕೊಳ್ಳಿ. ಇನ್ನು 17 ಲಕ್ಷ ನೀವು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಥರ ಇರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಇನ್ನೂ ಏನಾದರೂ ಮನೆ ವಿಚಾರವಾಗಿ ಅಥವಾ ಲೋನ್ಸ್ ವಿಚಾರವಾಗಿ ಅಥವಾ ಸಬ್ ರಿಜಿಸ್ಟರ್ ವಿಚಾರವಾಗಿ ಯಾವುದೇ ರೀತಿ ವಿಚಾರವಾಗಿರ್ಬೋದು, ನಿಮ್ಗೆ ಏನೇ ಡೌಟ್ ಇದ್ರೂ ನೀವು ಯಾವ ಊರವರೇ ಆಗಿರಿ, ನೀವು ನಿಮ್ದೇನಾದರೂ ಪ್ರಾಪರ್ಟಿ ವಿಷಯವಾಗಿ ಏನೇ ಪ್ರಾಬ್ಲಮ್ ಇದ್ರೂ ನಂಗೆ ಕಾಲ್ ಮಾಡಿ, ನೀವು DM ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಬ್ಬ ಪುಟ್ಟ ಯೂಟ್ಯೂಬರ್ನ ದೊಡ್ಡ ಯೂಟ್ಯೂಬರ್ ಆಗಿ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.